ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗೆ ಮಾಡ್ತಾ ಇದ್ದೀರಾ, ನಾನು ಹಾಕುವಂಥ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಿದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ 21 ಡಿಸೆಂಬರ್ ಸೈಂಟ್ ಎಕ್ಸ್ಪಿರಿಟ್ ರಿಚುವಲ್ ನಿಮ್ಮ ಪರವಾಗಿ, ನಿಮ್ಮ ಯಾವುದೇ ಒಂದು ವಿಶ್ ಪರವಾಗಿ ನಾನು ಈ ರಿಚುವಲನ್ನು ಮಾಡ್ತಾಯಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ನಿಮ್ಮ ಸ್ಲಾಟ್ಸನ್ನು ಬೇಗ ಬುಕ್ ಮಾಡಬೇಕಾಗತ್ತೆ. ಬಿಕಾಸ್ ನಾನು ಫಸ್ಟ್ 10 ಮೆಂಬರ್ಸ್ಗೆ ಅಷ್ಟೇ ಡಿಸ್ಕೌಂಟೆಡ್ ಪ್ರೈಸ್ ಹಾಗೆ ರಿಚುವಲನ್ನು ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ 6 ಸ್ಲಾಟ್ಸ್ ಇಲ್ಲಿ ಬುಕ್ ಆಗಿದೆ, ರಿಮೈನಿಂಗ್ 4 ಅಷ್ಟೇ ಇರೋದು. ಸೊ ಬೇಗ ನೀವು ನಿಮಗೆ ವಿಶ್ನ ಫುಲ್ಫಿಲ್ ಮಾಡ್ಕೊಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನೀವು ರಿಚುವಲನ್ನು ಮಾಡಿಸ್ಬೋದು. ಸೊ ನೀವು ನಿಮ್ಮ ಸ್ಲಾಟನ್ನು ಬುಕ್ ಮಾಡ್ಕೋಬೋದು. ಹಾಗೆ ಸೆಂಟ್ ಎಕ್ಸ್ಪಿರಿಟ್ ಏನಕ್ಕೆ ಅಂತ ಅಂದರೆ ಅವರು ಸ್ಪೀಡನ್ನು ತುಂಬ ಪ್ರೀತಿ ಮಾಡ್ತಾರೆ. ಅವರು ಯಾವುದೇ ಕೆಲಸನೂ ತುಂಬ ವೇಗವಾಗಿ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ನಿಮ್ಮ ಒಂದು ವಿಶ್ ಯಾವುದಾದ್ರೂ ನೀವೇನು ಅನ್ಕೋತಾ ಇದ್ದೀರ ಅದು ಆಗ್ತಾಯಿಲ್ಲ ಅಂತಂದರೆ ಅದು ಸ್ವಲ್ಪ ಸ್ಪೀಡಪ್ ಆಗೋಕ್ಕೆ, ಬೇಗ ಮ್ಯಾನಿಫೆಸ್ಟ್ ಆಗೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಇಟ್ಸ್ ರಿಲೇಟೆಡ್ ಟು ನಾನಿಲ್ಲಿ ಫೋಟೋ ಹಾಕಿದ್ದೀನಿ, ಅದನ್ನು ಸಹ ನೀವು ನೋಡ್ಬೋದು. ಸೊ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಹಾಗೆ ಅಫಿರ್ಮೇಷನ್ಸ್ ಬಗ್ಗೆ ನಾನೊಂದು ವೆಬಿನಾರ್ನ ಕಂಡಕ್ಟ್ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಕಂಪ್ಲೀಟ್ ಓವರಾಲ್ ಅಫರ್ಮೇಷನ್ಸ್ ಆ್ಯಂಡ್ ಅದ್ರ ಬಗ್ಗೆ ನಾನಿಲ್ಲಿ ಫೋಟೋ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ಈ ಒಂದು ವೆಬಿನಾರ್ ನೀವು ಜಾಯ್ನ್ ಆಗಬೇಕಂತ ಇದ್ದರೆ ಡೆಫಿನೆಟ್ಲಿ ಆಗಿ. ಪರ್ಸ್ನಲ್ ರೀಡಿಂಗ್ಸ್ ಆ್ಯಂಡ್ ಬ್ರೇಸ್ಲೆಟ್ಸ್, ಎನರ್ಜೈಸ್ಡ್ ಬ್ರೇಸ್ಲೆಟ್ಸ್, ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್, ರೂನ್ಸ್ ರೀಡಿಂಗ್ ಕೋರ್ಸ್ ಆ್ಯಂಡ್ ಮೆನಿ ಮೋರ್ ತುಂಬ ಇದೆ. ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಸೊ ಇವತ್ತಿನ ಇಂಟ್ರೋ ಇಷ್ಟ ಆಗಿತ್ತು. ಇವತ್ತಿನ ಟ್ಯಾರೋ ರೀಡಿಂಗ್, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ನಿಜವಾಗ್ಲೂ ಮರ್ತಿದ್ದಾರಾ ಅಥವಾ ನಿಮ್ಮನ್ನು ಮರ್ತಿರೋ ಥರ ಆ್ಯಕ್ಟ್ ಮಾಡ್ತಾ ಇದ್ದಾರಾ ನೋಡೋಣ. ಓಕೆ, ಸೊ ಫಸ್ಟ್ ಇಲ್ಲಿ ಈ ಪರ್ಸನ್ ನಿಮ್ಮನ್ನು ನೆನಪು ಮಾಡ್ಕೋತಾರ ನೋಡೋಣ. ಓಕೆ, 7 ಆಫ್ ವ್ಯಾಂಡ್ಸ್ ಇದೆ, 9 ಆಫ್ ಕಪ್ಸ್. ಸೊ ಇಲ್ಲಿ ನಿಮ್ಮನ್ನ ಅವ್ರೇನಾದರೂ ಇಗ್ನೋರ್ ಮಾಡ್ತಾ ಇದ್ದಾರೆ, ರೀಸನ್ ಏನು ನೋಡೋಣ. ದ ಎಂಪರರ್, Queen of Cups, ಈಗ ನಿಮ್ಮ ಪಾರ್ಟ್ನರ್ ನಿಮ್ಗೆ ಏನಾದ್ರು ಹೇಳಿದ್ದಾರೆ ಈ ರಿಲೇಷನ್ಶಿಪ್ ಮರೆಯೋಕ್ಕೆ ಅಥವಾ ಬ್ರೇಕಪ್ ಏನು ಹೇಳಿದ್ದಾರೆ, ಅದೆಲ್ಲ ನಿಜನಾ? ಸೊ ವಾಟ್ಸ್ ದ ರೀಸನ್, ಅದಕ್ಕೆ ರೀಸನ್ಸ್ ನೋಡೋಣ. ಸೊ ಮೆನಿ ಕಾರ್ಡ್ಸ್. Nine of Swords, okay. Ace of Pentacles, ಸ್ಟ್ರೆಂತ್ ಕಾರ್ಡ್ ಇದೆ, ಹಾಗೆ ಬಾಟಮ್ ಆಫ್ ದ ಡೆಕ್ 4 ಆಫ್ ಸಾರ್ಟ್ಸ್ ಇದೆ. ಆ್ಯಂಡ್ ಇನ್ನೊಂದು ನಿಮಗೆ ಕ್ವಶನ್ ಕೇಳಬೇಕು ಅನ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ವ್ಯೂವರ್ಸ್ ಇದ್ದೀರಾ, ನನ್ನ ಕ್ಲೈಂಟ್ ಸ್ಟೂಡೆಂಟ್ಸ್ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನಿಮಗೆ ಯಾವ ಥರ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಬೇಕು, ನೀವು ಕಮೆಂಟಲ್ಲಿ ತಿಳಿಸಿ ಯಾವುದ್ರ ಬಗ್ಗೆ, ಯಾವ ಟಾಪಿಕ್ ಬಗ್ಗೆ ನಾನು ನೆಕ್ಸ್ಟ್ ನಿಮಗೆ ಗೈಡೆನ್ಸ್ ಕೊಡಬೇಕು ಅಂತ. ಸೊ ನಿಮ್ಮ ಮೈಂಡಲ್ಲಿ ಕ್ವಶನ್ಸ್ ಇದ್ದರೆ ಯಾವ ಕ್ವಶನ್ಸ್ಗೆ ನಾನಿಲ್ಲಿ ಆನ್ಸರ್ಸ್ ಮಾಡಬೇಕು ಅಂತ
ಬಟ್ ರಿಮೆಂಬರ್, ಇದು ಪರ್ಸ್ನಲ್ ರೀಡಿಂಗ್ ಆಗಿರೋದಿಲ್ಲ, ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ಗೆ ನೀವು ಪೇಯ್ಡ್ ರೀಡಿಂಗ್ಸನ್ನ ತೊಗೋಬೋದು. ಸೊ ನಿಮಗೆ ಯಾವುದಾದ್ರೂ ಟಾಪಿಕ್ಸ್ ಹೇಳಬೇಕು, ಇದ್ರ ಮೇಲೆ ನನಗೆ ವೀಡಿಯೋ ಬೇಕು ಅಂತ ಇದ್ದರೆ ನಾನಿಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಮಾಡಲ್ಲ, ಮಾಡ್ತೀನಿ. ಅಂದರೆ ಅಪ್ಲೋಡ್ ಮಾಡ್ತೀನಿ ಅಂತ ಅರ್ಥ. ಸೊ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ, ಓಕೆನಾ? ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ಫಸ್ಟ್ ಇಲ್ಲಿ 7 ಆಫ್ ವ್ಯಾಂಡ್ಸ್ ಇದೆ ಆ್ಯಂಡ್ 9 ಆಫ್ ಕಪ್ಸ್ ಇದೆ. ಸೊ ಅವರು ನಿಮಗೆ ಹೇಳಿರ್ಬೋದು, ನೀನು ನಿನ್ನ ಜೀವನದಲ್ಲಿ ನೆಮ್ಮದಿಯಾಗಿರು, ಖುಷಿಯಾಗಿರು ಅಂತ. ಆ್ಯಂಡ್ ಇಲ್ಲಿ ಸಮ್ ಪೀಪಲ್ ಬ್ಲಾಕ್ ಮಾಡಿರ್ಬೋದು ನಿಮ್ಮನ್ನು. ಇಲ್ಲಿ ತುಂಬ ಜನದ ಎನರ್ಜಿ ನೋಡ್ತಾ ಇದ್ದಾರೆ, ಎಲ್ಲ ಕಡೆಯಿಂದ ಅವರು ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ದೇರ್ ಇಸ್ ವೆರಿ ಹೈ ಬ್ಲಾಕಿಂಗ್ ಎನರ್ಜಿ. ಬ್ಲಾಕಿಂಗ್ ಅಂದರೆ ಅವರು ವಾಟ್ಸಪ್ ಅಥವಾ ಸೋಷಿಯಲ್ ಮೀಡ್ಯಾದಲ್ಲೇ ಅವರು ಬ್ಲಾಕ್ ಮಾಡಿರ್ಬೇಕಂತ ಇಲ್ಲ. ದೇ ಆರ್ ಸೆಟ್ಟಿಂಗ್ ಬೌಂಡ್ರೀಸ್. ಅವ್ರ ಸುತ್ತ ಅವರು ಬೌಂಡ್ರೀಸ್ನ ಸೆಟ್ ಮಾಡ್ಕೊಳ್ಳೋದನ್ನು ಅವರು ಕಲಿತಾ ಇದ್ದಾರೆ ಡೆಫಿನೆಟ್ಲಿ. ಅದು ನಿಮಗೆ ತುಂಬ ನೋವುಂಟು ಮಾಡ್ತಾ ಇದೆ. ಬಟ್ ನಿಜಾನ ಅವರು ನಿಮ್ಮನ್ನು ಮರ್ತಿದ್ದಾರಾ ಅಂತಂದರೆ ಆನ್ಸರ್ ಇಸ್ ನೋ. ಅವರು ನಿಮ್ಮನ್ನು ಮರ್ತಿಲ್ಲ. 9 ಆಫ್ ಸ್ವಾರ್ಡ್ಸ್ ಇದೆ. ಅವರು ಸಹ ಇಲ್ಲಿ ಒಂದು ಪೇಯ್ನ ಅನುಭವಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವರು ನೋವು ಅನುಭವಿಸ್ತಾ ನಿಮಗೂ ಆ ನೋವನ್ನು ಕೊಡ್ತಾ ಇದ್ದಾರೆ ಅವರು. ದ ರೀಸನ್ ಈಸ್ ಸಮ್ ಡಿಫ್ರೆನ್ಸಸ್ ಬಿಟ್ವೀನ್ ಯು. ನಿಮ್ಮ ಇಬ್ಬರ ನಡುವೆ ಇರುವಂಥ ಡಿಫ್ರೆನ್ಸಸ್ ಇಲ್ಲಿ ಈ ಥರ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾ ಇರ್ಬೋದು. ಯಾಕೆ ಅಂತಂದರೆ ಈ ವ್ಯಕ್ತಿ ಹಾಗೂ ನಿಮ್ಮ ಒಂದು ರಿಲಿಜಿಯಸ್ ಬೇರೆ ಇರ್ಬೋದು, ಅಥವಾ ಕ್ಯಾಸ್ಟ್ ಬೇರೆ ಇರ್ಬೋದು. ಸೊ ಈ ಒಂದು ಡಿಫ್ರೆನ್ಸ್ ಇದೆ. ಹಾಗೆ ಫ್ಯಾಮಿಲಿ ಇಶ್ಯೂಸ್ ಅಂತ ಹೇಳ್ಬೋದು. ಮೇ ಬಿ ಇಲ್ಲಿ ತುಂಬ ಜನಕ್ಕೆ ಅವರು ರೀಸನ್ಸ್ ಕೊಡ್ತಾ ಇರ್ಬೋದು, ಫ್ಯಾಮಿಲಿಯಲ್ಲಿ ಒಪ್ಪಲ್ಲ ಅಥವಾ ಫ್ಯಾಮಿಲಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಅವರು ಅದೇ ಥರ ಬಿಹೇವ್ ಮಾಡ್ತಾ ಇರ್ಬೋದು. ಅವ್ರಿಗೆ ನಿಮಗಿಂತ ಇನ್ಯಾರೋ ಇಂಪಾರ್ಟೆಂಟ್ ಅಂತ ನಿಮ್ಗೆ ಹೇಳ್ತಾ ಇರ್ಬೋದು. ಈ ಥರ ಇದೆ. ಅದಕ್ಕೆ ನಿಮಗೆ ಇಲ್ಲಿ ನೋವಾಗ್ತಾ ಇದೆ. ನಿಮಗೆ ಸಾವಿರಾರು ಕ್ವಶನ್ಸ್ ಇದೆ. ಸೊ ಇಷ್ಟೆಲ್ಲ ಒಂದು ಸತ್ಯ ಗೊತ್ತಿದ್ರೂ ಸಹ ಏನಕ್ಕೆ ಅವರು ಮುಂದೆ ಹೀಗೆ ಆಗುತ್ತೆ ಅಂತ ಗೊತ್ತಿದ್ರೂ ಏನಕ್ಕೆ ಅವರು ಫೇಕ್ ಪ್ರಾಮಿಸಸ್ನ ಮಾಡಿದ್ರಾ, ಯಾಕೆ ಆ ಥರ ಎಲ್ಲ ನನಗೆ ನಂಬಿಸಿದ್ರು ಅಂತ ನಿಮಗೆ ಕ್ವಶನ್ಸ್ ಕಾಡ್ತಾ ಇರ್ಬೋದು. ಬಟ್ ಅವರು ಸಹ ಪೇಯ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಅವರು ಸಹ ನೈಟ್ ನಿದ್ದೆ ಮಾಡ್ತಾಯಿಲ್ಲ. ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ಅವರು ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅಳ್ತಾ ಇದ್ದಾರೆ. ಸೊ ನಿಮ್ಮದು ಅದೇ ಸಿಚುವೇಶನ್ ಆಗಿದೆ ಅಂತಲೇ ಹೇಳ್ಬೋದು. ದ ಎಂಪರರ್ ಇಲ್ಲಿ ಇರೋದ್ರಿಂದ ಸಮ್ ಡಾಮಿನೇಟಿಂಗ್ ಎನರ್ಜಿನೂ ಇರ್ಬೋದು, ಅಥವಾ ನೀವು ಇಲ್ಲಿ ಹೇಳ್ತಾ ಇರ್ಬೋದು ನಾನು ಹೇಳಿದೆ ನಡಿಬೇಕು ಅಂತ. ಅದರ್ವೈಸ್ ನಿಮ್ಮ ಪಾರ್ಟ್ನರ್ ಸಹ ಹೇಗೆ ಅಂತ ಅಂದರೆ ಅವರು ತುಂಬ ಅವ್ರು ಹೇಳಿದ್ದೇ ನಡಿಬೇಕು. ಅವ್ರು ಏನು ಹೇಳ್ತಾರೆ ಅದೇ ಸರಿ, ಇಲ್ಲ ಅಂದರೆ ಬೇಗ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಸೊ ತುಂಬ ಬೇಗ ಇವರು ಟ್ರಿಗರ್ ಆಗ್ತಾರೆ ಅಂತ ಹೇಳ್ಬೋದು ಎಲ್ಲ ವಿಷಯದಲ್ಲೂ. ಸೊ ನಿಮ್ಮ ವಿಷಯದಲ್ಲಿ ಇವರು ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತೊಗೊಂಡಿರ್ಬೋದು ನಿಮ್ಮನ್ನು. ಅದು ನಿಮಗೆ ಟಾಲ್ರೇಟ್ ಮಾಡೋಕ್ಕಾಗಿಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ನಿಮ್ಮ ಬೋಲ್ಡ್ ಎನರ್ಜಿ, ನಿಮ್ಮ ಸ್ಟ್ರಾಂಗ್ ಎನರ್ಜಿ ಏನಿದೆ. ಸೊ ಯಾರು ನೀವು ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಹೇಗೆ ಅಂತ ಅಂದರೆ ಏನೇ ಕಷ್ಟ ಬಂದರೂ ನಾನು ಅದನ್ನು ಎದುರಿಸ್ತೀನಿ ನೀವು ಹೇಳ್ತಾ ಇದ್ದೀರಾ. ಸೊ ಏನೇ ಒಂದು ಸರ್ಕಮ್ಸ್ಟೆನ್ಸಸ್ ಬರಲಿ ಅಥವಾ ಯಾವುದೇ ಒಂದು ಅಡೆತಡೆ ಬರಲಿ, ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ನಿಮಗೆ ಒಂದು ಸ್ಟ್ರಾಂಗ್ ಎನರ್ಜಿ. ಸೊ ಅವರು ನಿಮಗೆ ಬೇಕು ಅಂತ ನಿಮಗೆ ಸ್ಟ್ರಾಂಗ್ ಮೈಂಡ್ಸೆಟ್, ಹಾಗೆ ತುಂಬ ಪ್ರೀತಿ ಇದೆ ನಿಮಗೆ. ಬಟ್ ಆ ಪರ್ಸನ್ಗೆ ಅದು ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಈ ಪರ್ಸನ್ಗೆ ಯಾವುದಾದ್ರೂ ಒಂದು ಡಿಸಿಷನ್ ತೊಗೊಬೇಕು ಅಂದರೆ ತುಂಬ ಯೋಚನೆ ಮಾಡ್ತಾರೆ ಆ್ಯಂಡ್ ತುಂಬ ನೆಗೆಟಿವ್ ಥಿಂಕ್ ಮಾಡ್ತಾರೆ ಅಂತ ಹೇಳ್ಬೋದು. ತುಂಬ ಅಂದರೆ ನಿಮ್ಮ ವಿಷಯ ಅಥವಾ ನಿಮ್ಮ ವಿಚಾರ ಅಂತ ತೊಗೊಂಡ್ರೆ ಸ್ವಲ್ಪ ನೆಗೆಟಿವ್ ಆಗಿಯೇ ಥಿಂಕ್ ಮಾಡ್ಬೋದು. ಅದರ್ವೈಸ್ ಇಲ್ಲಿ ಕಂಪ್ಯಾರಿಸನ್ ಅಂತಲೂ ಹೇಳ್ಬೋದು. ಬೇರೆಯವರ ಜೀವನ ಅಥವಾ ನಿಮ್ಮ ಜೀವನಕ್ಕೆ ತುಂಬ ಕಂಪ್ಯಾರಿಸನ್ಸ್ ಮಾಡ್ತಾ ಇರ್ಬೋದು. ಸೊ ಅವರು ಹಾಗಿದ್ದಾರೆ, ಇವರು ಹೀಗಿದ್ದಾರೆ. ಸೊ ಈ ಥರ ಕಂಪ್ಯಾರಿಸನ್ಸಲ್ಲಿನೇ ಇವರು ತುಂಬ ಆರ್ಗ್ಯುಮೆಂಟ್ಸ್ ಮಾಡ್ಬೋದು. ಯಾಕೆ ಅಂತಂದರೆ ಈ ಪರ್ಸನ್ಗೆ ಅಥವಾ ನಿಮಗೆ ಒಂದು ಚಿಕ್ಕ ಮಗು ಥರ ಅವರು ನಿಮ್ಮನ್ನು ಪ್ರೀತಿ ಮಾಡಬೇಕು ಅಂತ ನಿಮಗೆ ಇಷ್ಟ. ಬಟ್ ಇಲ್ಲಿ ದ ಎಂಪರರ್ ಕಾರ್ಡ್ ಇರೋದ್ರಿಂದ ನಿಮಗಿಂತ ಇವರು ತುಂಬ ದೊಡ್ಡವರಾಗಿರ್ಬೋದು, ತುಂಬ ಮೆಚ್ಯೂರ್ಡ್ ಆಗಿರ್ಬೋದು. ಅಷ್ಟಿದ್ರೂ ಸಹ ಅವ್ರಿಗೆ ಇಲ್ಲೋ ಒಂದು ಸ್ಟ್ರಾಂಗ್ ಎನರ್ಜಿ ಇಲ್ಲ, ಅಥವಾ ನಿಮ್ಮ ಸ್ಟ್ರಾಂಗ್ ಎನರ್ಜಿನ ಅವ್ರಿಗೆ ಡೈಜೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ನೀವೇನು ಥಿಂಕ್ ಮಾಡ್ತೀರಾ, ನಿಮ್ಮ ಥಿಂಕಿಂಗ್ ಕೆಪಬಿಲಿಟಿ ಇದೆಯಲ್ಲ, ನೀವು ಏನೇ ಬಂದರೂ ಎದುರಿಸ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ನಿಮಗಿದೆಯಲ್ಲ, ಅದನ್ನು ಈ ಪರ್ಸನ್ಗೆ
ಸಮ್ಟೈಮ್ಸ್ ಅದನ್ನು ಅವರು ಹೇಟ್ ಸಹ ಮಾಡ್ತಾರೆ. ಇಲ್ಲಿ ಇವ್ರಿಗೇನು ಎಲ್ಲದಕ್ಕೂ ಇಷ್ಟು ಬೇಗ ಓಕೆ ಅಂತ ಹೇಳ್ತಾರೆ, ಅಥವಾ ಏನೇ ಒಂದು ಮಾಡಿದ್ರೂ ಒಂದು ಫೋಕಸ್ಡ್ ಆಗಿ ಮಾಡ್ತಾರಲ್ಲ. ಲೈಕ್ ಯಾವುದೇ ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ನೀವು ಯಾವುದೇ ಒಂದು ಏನು ಹೇಳ್ತೀವಿ ಅದಕ್ಕೆ ಅಡೆತಡೆ ಅಂತ ಹೇಳ್ತಾರಲ್ವ, ಯಾರೇ ಏನೇ ಮಾಡಿದ್ರು ಅಥವಾ ಏನು ಮಾಡೋಕ್ಕೆ ಟ್ರೈ ಮಾಡಿದ್ರು ಅವ್ರ ಬಗ್ಗೆ ಏನು ಹೇಳಿದ್ರು ನಂಬೋದಿಲ್ಲ. ಲೈಕ್ ಒಂದು ಸ್ಟ್ರಾಂಗ್ ಎನರ್ಜಿ ಅಂತ ಹೇಳ್ಬೋದು ನಿಮಗೆ. ಬಿಕಾಸ್ ನೀವು ಈ ಪರ್ಸನ್ನ ತುಂಬ ಟ್ರಸ್ಟ್ ಮಾಡಿದ್ರಿ, ಆ ಟ್ರಸ್ಟ್ನ ಅವರು ಬ್ರೇಕ್ ಸಹ ಮಾಡಿರ್ಬೋದು ಸಮ್ಟೈಮ್ಸ್ ಇಲ್ಲಿ. ಬಟ್ ಏಸ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ದ ರಿಯಲ್ ರೀಸನ್ ಈಸ್ ಸ್ವಲ್ಪ ಅವ್ರಿಗಿಂತ ನೀವು ಎಲ್ಲಿ ಜಾಸ್ತಿ ಥಿಂಕ್ ಮಾಡ್ತೀರಾ, ಅಂದರೆ ಅವ್ರಿಗಿಂತ ನೀವು ತುಂಬ ಚೆನ್ನಾಗಿ ಥಿಂಕ್ ಮಾಡ್ತೀರಾ ಅಂತ ಬರ್ತಾ ಇದೆ ಇಲ್ಲಿ. ಯುವರ್ ಥಿಂಕಿಂಗ್ ಕೆಪಬಿಲಿಟಿ ಈಸ್ ವೆರಿ ಗುಡ್ ಆ್ಯಂಡ್ ವೆರಿ ಸ್ಟ್ರಾಂಗ್. ಅದನ್ನು ಇವರು ಸಮ್ಟೈಮ್ಸ್ ಹೇಟ್ ಮಾಡ್ತಾರೆ. ದಟ್ ಈಸ್ ದ ರೀಸನ್ ಅವರು ನಿಮ್ಮನ್ನು ಬಿಡೋದಕ್ಕೆ, ನಿಮ್ಮ ಮೇಲೆ ಗಿವ್ ಅಪ್ ಮಾಡೋದಕ್ಕೆ. ಸೊ ಒಂದು ಪ್ರೀತಿ ಅಂತ ಬಂದಾಗ ಏನೇ ಒಂದು ಅವ್ರಿಗಿಂತ ನೀವು ಜಾಸ್ತಿ ಇದ್ದಾಗ ಅವ್ರು ಅದನ್ನು ಪ್ರೀತಿ ಮಾಡಬೇಕು, ಇಷ್ಟಪಡಬೇಕು. ಬಟ್ ಇಲ್ಲಿ ಅವ್ರಿಗೆ ಈಗೋಯಿಸ್ಟಿಕ್ ಬಿಹೇವಿಯರ್ ಇದೆ, ತುಂಬ ಈಗೋಯಿಂದ ಥಿಂಕ್ ಮಾಡ್ತಾರೆ. ಬ್ರೇಕಪ್ ಏನೋ ಮಾಡಿಕೊಂಡ್ರು, ನಿಮ್ಮಿಂದ ದೂರ ಏನೋ ಆದರೂ, ಬಟ್ ಈಗ ನಿಮ್ಮನ್ನು ಮರೆಯೋಕ್ಕಾಗ್ತಾಯಿಲ್ಲ. ಡೇ ಆ್ಯಂಡ್ ನೈಟ್ ಅವರು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾರೆ, ಈ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ಪಾಸ್ಟ್ ಮೆಮೊರೀಸ್ ಏನಿತ್ತು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾರೆ. ಹಾಗೆ ಏಸ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಇನ್ನೂ ಒಂದು ರೀಸನ್ ಇಲ್ಲಿ ಫೈನಾನ್ಷಿಯಲ್ ಮ್ಯಾಟರ್ ಆಗಿರ್ಬೋದು. ಫೈನಾನ್ಷಿಯಲಿನೂ ಇವ್ರಿಗೆ ಯಾವುದೇ ನ್ಯೂ ಬಿಗಿನಿಂಗ್ಸ್ ಆಗಲಿ, ಗ್ರೋತ್ ಆಗಲಿ ಕಾಣಿಸ್ದೇ ಇರೋ ಕಾರಣಕ್ಕೆ ಈ ಟೈಮಲ್ಲಿ ರಿಲೇಷನ್ಶಿಪ್ ಬೇಡ ಅಂತಲೂ ಬಿಟ್ಟಿರ್ಬೋದು. ಬಟ್ ನ್ಯೂ ಇಯರ್ ಸಹ ಬರ್ತಾ ಇದೆ, ಏಸ್ ಆಫ್ ಪೆಂಟಿಕಲ್ ಸಹ ಇದೆ. ಸೊ ದೆರ್ ಈಸ್ ಅ ಲಾಟ್ ಆಫ್ ಚಾನ್ಸ್ ಆಫ್ ನ್ಯೂ ಬಿಗಿನಿಂಗ್, ರಿನ್ಯೂವಲ್ ಆಫ್ ಯುವರ್ ಓಲ್ಡ್ ರಿಲೇಷನ್ಶಿಪ್ಸ್. ನಿಮ್ಮ ಒಂದು ಸಂಬಂಧಗಳು ಏನಿತ್ತು ಅದೆಲ್ಲ ರಿನ್ಯೂವಲ್ ಆಗುತ್ತೆ ಅಂತಲೂ ಹೇಳ್ಬೋದು. 4 ಆಫ್ ಸಾರ್ಟ್ಸ್ ಇರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ನಿಮಗೆ ತುಂಬ ಭಯ ಇದೆ, ತುಂಬ ಯಾವುದೋ ವಿಚಾರಕ್ಕೆ ನೀವು ಭಯ ಪಡ್ತಾ ಇದ್ದೀರಾ ಅಂತಲೂ ಬರ್ತಾ ಇದೆ. ಅದು ಏನೇ ಒಂದು ಆಗಿರ್ಬೋದು. ಸೊ ಅದರಿಂದ ಓವರ್ಕಮ್ ಮಾಡಿ. ಬಿಕಾಸ್ ಅದನ್ನು ನೀವು ಜಾಸ್ತಿ ಮಾಡ್ಕೊಳ್ತಾ ಹೋದರೆ ಅದು ನಿಮಗೇ ಇನ್ನೂ ಯಾವುದೇ ಕೆಲಸನೂ ಮಾಡದೇ ಇರೋ ಥರ ಮಾಡಿಬಿಡತ್ತೆ. ನಿಮಗೆ ವರ್ಕ್ ಅಲ್ಲೂ ಸ್ವಲ್ಪ ನಿಮಗೆ ತೊಂದರೆ ಆಗ್ತಾಯಿರ್ಬೋದು, ಕಿರಿಕಿರಿ ಆಗ್ತಾಯಿರ್ಬೋದು ನಿಮ್ಮ ಸರೌಂಡಿಂಗ್ಸಲ್ಲಿ. ಬಟ್ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ದೆರ್ ಇಸ್ ಅ ಚಾನ್ಸ್ ಆಫ್ ರಿಯೂನಿಯನ್ ಆಗುತ್ತೆ ಅಂತಲೂ ಹೇಳ್ಬೋದು. ಸೊ ನೀವು ಈ ರಿಲೇಷನ್ಶಿಪ್ಗೆ ವೆಯ್ಟ್ ಮಾಡ್ತೀರಾ ಅನ್ನೋದಾದರೆ ಡೆಫಿನೆಟ್ಲಿ ವೆಯ್ಟ್ ಮಾಡಿ. ಇಲ್ಲಿ ರಿಯೂನಿಯನ್ ಚಾನ್ಸಸ್ ಸಹ ಇದೆ. ಸೊ ಡೋಂಟ್ ಹ್ಯಾವ್ ಟು ವರಿ. ಹಾಗೆ ಇದು ಒಂದು ಜನರಲ್ ರೀಡಿಂಗ್ ಆಗಿತ್ತು. ನೀವು ವರ್ಕ್ಶಾಪ್ಸ್ ಅಥವಾ ರಿಚುವಲ್ ಮಾಡಿಸ್ಬೇಕು, ಪರ್ಸ್ನಲ್ ರೀಡಿಂಗ್ ತೊಗೋಬೇಕು ಅಂತ ಇದ್ದರೆ, ಬ್ರೇಸ್ಲೆಟ್ಸ್ ಹಾಗೆ ಕೋರ್ಸಸ್ನ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಹಾಗೆ ನನ್ನ ಇನ್ನೊಂದು ಚಾನಲ್ ರೂನ್ಸ್ ಡಿವಿನೇಷನ್ ಕನ್ನಡ, ಒಂದು ಚಾನಲ್ ಲಿಂಕನ್ನ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನನ್ನ ವಾಟ್ಸಪ್ ಚಾನಲ್ ಲಿಂಕ್, ಅದರಲ್ಲಿ ಫ್ರೀ ಅಪ್ಡೇಟ್ಸ್ ಅಂತ, ಅಂದರೆ ಸಮ್ಟೈಮ್ಸ್ ನಾನು ಅದರಲ್ಲಿ ಕಲೆಕ್ಟಿವ್ ರೀಡಿಂಗನ್ನು ಫ್ರೀಯಾಗಿ ಅಪ್ಡೇಟ್ ಮಾಡ್ತೀನಿ, ಜಸ್ಟ್ ಫಾರ್ ದ ಚಾನಲ್ ಮೆಂಬರ್ಸ್. ಆಲ್ಸೋ ಇನ್ನೊಂದೇನು ಅಂತಂದರೆ ಅದರಲ್ಲಿ ಸಮ್ ರೆಮಿಡೀಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಕಾಮನ್ ಆಗಿ ಮಾಡುವಂಥದ್ದು, ಎಲ್ಲರೂ ಮಾಡುವಂಥದ್ದು ನಾನು ಆ ಒಂದು ವಾಟ್ಸಪ್ ಚಾನಲಲ್ಲಿ ಸಹ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಡಿಸ್ಕ್ರಿಪ್ಷನಲ್ಲಿ ತುಂಬ ಲಿಂಕ್ಸ್ ಇದೆ, ಒಂದು ಹೊಸ ಚಾನಲ್ದು, ಇನ್ನೊಂದು ವಾಟ್ಸಪ್ ಚಾನಲ್ ಲಿಂಕ್ದು, ಹೋಗಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನ್ಯೂ ಚಾನಲ್ನ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.